ಮಹಾರಾಷ್ಟ್ರ ಭಾಗದಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿದೆ. ಕುಡಚಿ ಉಗರಾರ್ ಖುರ್ದ್ ಸಂಪರ್ಕ ಸೇತುವೆ ಮುಳುಗಡೆಯಾಗಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಸೇತುವೆ ಇದೀಗ ಮುಳುಗಡೆಯಾಗಿದೆ. ಈ ಒಂದು ಮಳೆಯ ಅಬ್ಬರದಿಂದಾಗಿ ಕುಡಚಿ ಉಗರಾರ್ ಖುರ್ದ್ ಸಂಪರ್ಕ ಸೇತುವೆಯೇ ಮುಳುಗಡೆಯಾಗಿದೆ. ಸಂಚಾರ ಬಂದ್ ಆಗಿದೆ. ಇದರಿಂದಾಗಿ ವಾಹನ ಸವಾರರು ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಈ ಮಳೆಯಿಂದಾಗಿ ಸಂಪರ್ಕ ಬಂದ್ ಆಗಿರುವ ಕಾರಣಕ್ಕಾಗಿ 50 ಕಿಲೋಮೀಟರ್ ಸುತ್ತುವರಿದು ಸಂಚಾರ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕುಡಚಿ ಪೊಲೀಸರಿಂದ ಸೇತುವೆಗೆ ಬ್ಯಾರಿಕೇಡ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಯಾರು ಕೂಡ ಅಲ್ಲಿ ಹೋಗಬಾರದು ಅನ್ನುವಂತಹ ಹಿನ್ನೆಲೆಯಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಸಂಪರ್ಕ ಕೊಂಡಿಯಾಗಿದೆ. ಆ ಸೇತುವೆಯೇ ಈಗ ಬಂದ್ ಆಗಿದ್ದು ವಾಹನ ಸವಾರರು ಪರದಾಟವನ್ನ ಮಾಡಬೇಕಾದಂತಹ ಪರಿಸ್ಥಿತಿ. 50 ಕಿಲೋಮೀಟರ್ ಸುತ್ತುವರಿದು ಈಗ ಅವರು ಹೋಗಬೇಕಾಗಿದೆ. ಕಾರಣ ಈಗಾಗಲೇ ಸೇತುವೆಯೇ ಕಂಪ್ಲೀಟ್ ಆಗಿ ಮುಳುಗಡೆಯಾಗಿದೆ. ಯಾವುದೇ ರೀತಿಯ ಅಪಾಯ ಆಗಬಾರ್ದು ಅಂತ ಹೇಳಿ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡು ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಸೊ ಬ್ಯಾರಿಕೇಡ್ ಹಾಕಿದ್ದಾರೆ, ನಾವು ಹೋಗೋಣ ಅನ್ನುವಂತಹ ಕೆಲವರ ಪ್ರಯತ್ನಗಳು ನಾವು ಈ ಹಿಂದೆ ಕೂಡ ಕೆಲವು ಕಡೆ ತೋರಿಸಿದ್ವಿ ದೃಶ್ಯಗಳಲ್ಲಿ. ದುಸ್ಸಾಹಸವನ್ನು ಮಾಡ್ಕೊಂಡು ಹೋಗುವಂತಹ ಅನೇಕ ಘಟನೆಗಳು, ಅದರಿಂದ ಅಪಾಯವನ್ನು ತಂದುಕೊಂಡಿರುವಂತಹ ಘಟನೆಗಳನ್ನು ಕೂಡ ನಾವು ತೋರಿಸಿದ್ವಿ. ಹಾಗಾಗಿಯೇ ಪೊಲೀಸರು ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಹಲವು ಕಡೆ ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಸಾಗರ, ಹೊಸನಗರ ತಾಲೂಕಿಗೆ ಕತ್ತಲು ಆವರಿಸಿದೆ. ಕರೂರು, ಭಾರಂಗಿ ಹೋಬಳಿಯಲ್ಲಿ ಕರೆಂಟೇ ಇಲ್ಲ. ಕಳೆದ 5-6 ದಿನಗಳಿಂದ ಕರೆಂಟ್ ಇಲ್ಲದೆ ಪರದಾಟವನ್ನ ಮಾಡ್ತಾ ಇದ್ದಾರೆ ಜನ. ತುಮರಿ, ಬ್ಯಾಕೋಡು, ನಿಟ್ಟೂರು ಭಾಗದಲ್ಲೂ ಕೂಡ ಕರೆಂಟ್ ಇಲ್ಲ. ಮತ್ತೆ ಹಳೆ ಕಾಲದ ದೀಪಗಳನ್ನೇ ಅವಲಂಬನೆ ಮಾಡಿದ್ದಾರೆ ಜನ. ಶಿವಮೊಗ್ಗ ಜಿಲ್ಲೆಯ ಹಲವು ಕಡೆ ವಿದ್ಯುತ್ ಸಮಸ್ಯೆ ಆಗಿದೆ. ಸಾಗರ, ಹೊಸನಗರ ತಾಲೂಕಿಗಂತೂ ಕಂಪ್ಲೀಟ್ ಆಗಿ ಕತ್ತಲೆ ಆವರಿಸಿದೆ. ಕರೂರು, ಭಾರಂಗಿ ಹೋಬಳಿಯಲ್ಲೂ ಕರೆಂಟ್ ಇಲ್ಲ. ಕಳೆದ 5-6 ದಿನಗಳಿಂದ ಕರೆಂಟ್ ಇಲ್ಲದೆ ಜನ ಪರದಾಟ ಅನುಭವಿಸಿದ್ದಾರೆ. ಹಳೆ ಕಾಲದ ದೀಪಗಳನ್ನೇ ಮತ್ತೆ ಅವಲಂಬನೆ ಮಾಡಿದ್ದಾರೆ. ಹಳ್ಳಿ ಪ್ರದೇಶದಲ್ಲಿ ಈಗಲೂ ಕೂಡ ದೀಪಗಳನ್ನು ಇಟ್ಕೊಳ್ಳುವಂತಹ ಅಭ್ಯಾಸ ಇರುತ್ತೆ. ಕರೆಂಟ್ ಬಂದ ಮೇಲೆ ಅದನ್ನು ಸ್ವಲ್ಪ ಕಡಿಮೆ ಮಾಡ್ತಾರೆ. ಆದರೆ ಈಗ ಮಳೆಗಾಲದಲ್ಲಿ ಮತ್ತೆ ಅದರ ಉಪಯೋಗವನ್ನ ಮಾಡಬೇಕಾಗಿದೆ. ಸೊ ಮೆಸ್ಕಾಂನಿಂದ ಈ ಭಾಗಕ್ಕೆ ವಿದ್ಯುತ್ ಪೂರೈಕೆಯನ್ನ ಮಾಡಲಾಗ್ತಾ ಇದೆ. 130 ಕಿಲೋಮೀಟರ್ ದೂರದ ವಾರಾಹಿಯಿಂದ ಸಪ್ಲೈ ಮಾಡಲಾಗ್ತಿದೆ. ಕಾಡಿನ ಮಧ್ಯೆ ಲೈನ್ ಇರೋದ್ರಿಂದ ಆ ಒಂದು ಕರೆಂಟ್ ಕಂಬದ ಮೇಲೆ ಮರ ಬಿದ್ದಿದೆ. ಇದರಿಂದಾಗಿ ಹಾನಿಯಾಗಿದೆ. ಕರೆಂಟೇ ಇಲ್ಲ. ಸೊ ದಟ್ಟ ಕಾಡಿನ ಮಧ್ಯೆ 33 kV ಲೈನ್ ಬಂದಿರೋದ್ರಿಂದ ಮಳೆಗಾಲದಲ್ಲಿ ಮರಗಳು ಬಿದ್ದು ಹಾನಿಯಾಗುವಂತಹ ಸಾಧ್ಯತೆ ಇದೆ. ಇದು ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಅಂದಾಜಿರುತ್ತೆ. ಈಗ ಏನಾದರೂ ಎಲ್ಲಾದರೂ ಮರ ಬಿದ್ದರೆ ಅಥವಾ ಕರೆಂಟ್ ಕಂಬ ಬಿದ್ದರೆ, ಲೈನ್ಗೆ ಏನಾದರೂ ಬಿದ್ದರೆ ಸೊ ಕರೆಂಟ್ ಅಂತೂ ಖಂಡಿತ ಹೋಗೇ ಹೋಗುತ್ತೆ ಅಂತೇಳಿ. ಆದರೆ ಇಲ್ಲಿ 5-6 ದಿನಗಳಿಂದ ಕರೆಂಟೇ ಇಲ್ಲ. ಶಿವಮೊಗ್ಗದ ಹಲವು ಕಡೆಗಳಲ್ಲಿ ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಯ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಈಗಾಗಲೇ ಮಳೆಯ ಪರಿಣಾಮವಾಗಿ ಈಗ ಕರೆಂಟೇ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಭಾಗದಲ್ಲಿ ಅನೇಕ ಗ್ರಾಮಗಳಿಗೆ. ಸೊ ಈಗ ಅದು ಕರೆಂಟ್ ಬಂದಿದೆಯಾ, ಸರಿ ಮಾಡುವಂತಹ ಪ್ರಯತ್ನಗಳು, ಪ್ರಕ್ರಿಯೆಗಳು ನಡೆದಿದೆಯಾ, ಹೇಗೆ? ನವಿತಾ, ಏನು ಶಿವಮೊಗ್ಗದಲ್ಲಿ ಇರುವಂತಹ ರಾಜ್ಯಕ್ಕೆ ಬೆಳಕು ನೀಡುವಂತಹ ಪ್ರದೇಶ ಏನಿದೆ ಆ ಪ್ರದೇಶವೇ ಈಗ ಕತ್ತಲಲ್ಲಿ ಮುಳುಗಿದೆ ಅಂತ ಹೇಳ್ಬೋದು. ಕಳೆದ 5-6 ದಿನಗಳಿಂದ ಮಳೆ ಸುರಿತಾ ಇರುವ ಮಳೆಯಿಂದಾಗಿ ಏನು ಅಲ್ಲಿರುವಂತಹ ವಿದ್ಯುತ್ ಕಂಬಗಳು ಧರೆಗುಳಿವೆ. ಇದು 133 ಕಿಲೋಮೀಟರ್ ದೂರದಿಂದ ಬರ್ತಾ ಇರುವಂತಹ ಏನು 37 kV ಕರೆಂಟ್ ವಿದ್ಯುತ್ ಲೈನ್ ಏನಿದೆ ಆ ಲೈನ್ ಮೇಲೆ ಬಿದ್ದಿರೋದ್ರಿಂದ ಆ ಭಾಗದ ಹೊಸನಗರ ಆಗಿರ್ಬೋದು, ಹಾಗೆ ಸಾಗರ ಆಗಿರ್ಬೋದು, ಬ್ಯಾಕ್ವರ್ಡ್ನ ಸುತ್ತಮುತ್ತ ದ್ವೀಪದ ಗ್ರಾಮಗಳೇನಿದೆ ಆ ಗ್ರಾಮಗಳಿಗೆ ಬೆಳಕಿಲ್ಲದೆ ಪರದಾಡುವಂತ ಪರಿಸ್ಥಿತಿ ಎದುರಾಗಿದೆ. ಯಾಕಂದ್ರೆ ಪ್ರತಿಯೊಂದಕ್ಕೂ ಕೂಡ ಬೆಳಕಿನ ಅವಶ್ಯಕತೆ ಇದೆ. ಆದ್ರೆ ಇಲ್ಲಿ 5 ದಿನಗಳಿಂದ ವಿದ್ಯುತ್ ಇಲ್ಲದೆ ಇರೋದ್ರಿಂದ ಅಲ್ಲಿಯ ಜನರು ಕೂಡ ಪರದಾಡುವಂತಾಗಿದೆ. ಯಾಕಂದ್ರೆ ಒಂದು ಮೊಬೈಲ್ ಅನ್ನು ಕೂಡ ರೀಚಾರ್ಜ್ ಮಾಡಿಕೊಳ್ಳೋದಕ್ಕೂ ಕೂಡ ಒದ್ದಾಡುವಂತ ಪರಿಸ್ಥಿತಿ ಆಗಿದೆ. ಹಾಗೆ ಆ ವಿಷಯವನ್ನ ತಿಳಿಸೋದಕ್ಕೂ ಕೂಡ ಮೆಸ್ಕಾಂ ಇಲಾಖೆಗೂ ಕೂಡ ವಿಷಯನ ತಿಳಿಸೋದಕ್ಕೂ ಕೂಡ ಆಗದೆ ಪರದಾಡ್ತಾ ಇದ್ದಾರೆ. ಯಾಕಂದ್ರೆ ವಿದ್ಯುತ್ ಇಲ್ಲದೆ ಮೊಬೈಲ್ ರೀಚಾರ್ಜ್ ಕೂಡ ಆಗಿಲ್ಲ. ಅಂತ ಪರಿಸ್ಥಿತಿಗೆ ಅಲ್ಲಿಯ ಜನರು ಈಗ ಸೇರ್ಕೊಂಡಿರೋದು. ಹಾಗೆ ಒಂದು ರೀತಿಯಲ್ಲಿ ಕತ್ತಲೆಯಲ್ಲಿ ಬದುಕಿದ ದೀಪದಲ್ಲಿ ಇದ್ದಂತಹ ಜನರು ಈಗ ಮತ್ತಷ್ಟು ದೀಪಕ್ಕೆ ಹೋಗಿದ್ದಂತ ಪರಿಸ್ಥಿತಿ ಈಗ ಎದುರಾಗಿರುವುದು. ಸದ್ಯಕ್ಕೆ ಅಲ್ಲಿ ಏನು ಹಿಂದೆ ಏನು ಪೈಪ್ ಲೈನ್ ಅಲ್ಲಿ ತೆಗೆದುಕೊಂಡು ಅಂದ್ರೆ ಅಂಡರ್ ಗ್ರೌಂಡ್ ನಲ್ಲಿ ವಿದ್ಯುತ್ ಲೈನ್ ಅನ್ನ ತೆಗೆದುಕೊಂಡು ಹೋಗುವ ಪ್ರಾಜೆಕ್ಟ್ ಏನಿದೆ ಆ ಪ್ರಾಜೆಕ್ಟ್ ಅನ್ನ ತರಬೇಕು ಅನ್ನೋದು ಕೂಗು ಕೇಳಿ ಬರ್ತಾ ಇತ್ತು. ಆದ್ರೆ ಯಾವುದೇ ರೀತಿಯಿಂದನೂ ಸರ್ಕಾರ ಆಗಿರ್ಬೋದು ಹಾಗೆ ಇಲಾಖೆ ಆಗಿರ್ಬೋದು ಯಾವುದು ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದ್ರೆ ಈಗ ಸದ್ಯದ ಪರಿಸ್ಥಿತಿ ಪ್ರಕಾರ ಈ ಮಳೆಯಿಂದಾಗಿ
ಏನು ಈ ಕಂಬಗಳು ಧರೆಗಳು ಇರೋದ್ರಿಂದ ಅದರಲ್ಲೂ ಕೂಡ 200ಕ್ಕೂ ಹೆಚ್ಚು ಮರಗಳು ಬಿದ್ದಿರೋದು, ಏನು ಕಂಬಗಳ ಧರೆಗಳು ಪರಿಸ್ಥಿತಿ ಎದುರಾಗಿದೆ. ಹಾಗಾಗಿ ವಿದ್ಯುತ್ ರೆಡಿ ಆಗೋದಕ್ಕೂ ಕೂಡ ಕೆಲವು ದಿನಗಳು ಬೇಕಾಗುತ್ತೆ. ಅಲ್ಲಿವರೆಗೂ ಕೂಡ ಏನ್ ಮಾಡೋದು ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇರೋದು. ಯಾಕಂದ್ರೆ ಸದ್ಯದ ಪರಿಸ್ಥಿತಿ ಪ್ರಕಾರ ಅಲ್ಲಿ ಯಾವುದೇ ರೀತಿಯ ಸೋಲಾರ್ ಕೂಡ ವರ್ಕ್ ಆಗಲ್ಲ. ಯಾಕಂದ್ರೆ ಮಳೆಯ ಮೋಡ ಇರೋದ್ರಿಂದ ಸೋಲಾರ್ ಕೂಡ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ವಿದ್ಯುತ್ ಇಲ್ಲದೆ ಒಂದು ರೀತಿಯಲ್ಲಿ ಕತ್ತಲೆಯಲ್ಲಿ ವಿನಯ್ ನಮ್ಮ ಜೊತೆ ಮಾತನಾಡೋದಕ್ಕೆ ಈಗ ಶಾಸಕರಾಗಿರುವಂತಹ ಬೇಳೂರು ಗೋಪಾಲಕೃಷ್ಣ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ. ತುಮ್ರಿಯಲ್ಲಿ ಆಗಿರ್ಬೋದು, ಬ್ಯಾಕ್ವರ್ಡ್ ಅಲ್ಲಿ ಅನೇಕ ಗ್ರಾಮಗಳಲ್ಲಿ ಕರೆಂಟೇ ಇಲ್ಲ. 5 ದಿನ ಅಂದ್ರೆ ಇಡೀ ರಾಜ್ಯಕ್ಕೆ ಕರೆಂಟ್ ಕೊಡುವಂತಹ ಒಂದು ಪ್ರದೇಶದಲ್ಲಿ ಈಗ ಕರೆಂಟೇ ಇಲ್ಲ. ಅದನ್ನ ಸರಿ ಮಾಡುವಂತಹ ಲೈನನ್ನು ಸರಿ ಮಾಡುವಂತಹ ಪ್ರಕ್ರಿಯೆಗಳು ಹೇಗೆ ನಡೀತಾ ಇದೆ? ಏನಾಗಿದೆ ಮೇಡಮ್ ಅವರೇ, ಈ ಸರಿ ಬರುವಂತ ಮಳೆಕ್ಕಿಂತ ಹೆಚ್ಚಾಗಿ ಬಹಳ ಗಾಳಿ ಜಾಸ್ತಿ ಆಗಿ ಬಹಳಷ್ಟು ಕಂಬಗಳು, ಸುಮಾರು 480 ಕಂಬ ಬಿದ್ದೋಗಿದೆ. ಈಗ ಅದನ್ನ ಒಂದ್ ಬದಿಯಿಂದ ರೆಡಿ ಮಾಡ್ತಾ ಇದ್ದಾರೆ. ಅಲ್ಲಿ ತುಮ್ರಿ ಭಾಗದಲ್ಲಿ ಜಾಸ್ತಿಯಾಗಿ ಆಗ್ತದೆ. ಯಾಕಂದ್ರೆ ಅಲ್ಲಿ ಕಾರ್ಗೆಲ್ಲ ಇದರಿಂದ ಬರ್ಬೇಕಲ್ಲ, ಕಾಡಿಂದ ಬರುವಂತ ವಿದ್ಯುತ್ತು. ಅದರಿಂದ ಸ್ವಲ್ಪ ಸಮಸ್ಯೆ ಆಗಿದೆ. ಬಿಟ್ರೆ ಹಿಂದಿನ ಸರಿ ಯಾವತ್ತೂ ಆಗಿರ್ಲಿಲ್ಲ, ಈ ಸರಿ ಆಗಿದೆ. ಅದರಿಂದ ಈಗಾಗಲೇ ನಾವು MD ಅವ್ರ ಜೊತೆ ಕೂತು ಮಾತಾಡಿ ಇಲ್ಲೆಲ್ಲ ಅಧಿಕಾರಿಗಳಿಗೂ ಸಹ ಎಚ್ಚರಿಕೆ ಕೊಟ್ಟಿದ್ದೀವಿ. ಒಂದಿಷ್ಟು ಎಕ್ಸ್ಟ್ರಾ ಜನ ಹಾಕಿ ಬೇಗ ಮುಗಿಸ್ಬೇಕಂತ. ಈಗ ಖಂಡಿತ ಅದು ಬಹಳ ನೋವಿದೆ, ನಮಗೂ ನೋವಿದೆ. ವಾರಗಟ್ಲೆ ಹೋಗಿದ್ದು ನೋವಿದೆ. ಸರಿ ಮಾಡುವಂತ ಕೆಲಸ ಈಗ ಮಾಡ್ತಾ ಇದೀವಿ. ಅಂದ್ರೆ ಎಷ್ಟು ದಿನ ಬೇಕಾಗಬಹುದು ಇನ್ನೂ ಕೂಡ ಜನರು? ಅಂದ್ರೆ ಇಲ್ಲ, ಇವತ್ತು MD ಅವ್ರು ಬಂದಿದ್ದಾರೆ. ಅದು ಎಷ್ಟಂತ ಇಲ್ಲ, ಬೇಗ ಮುಗಿಸ್ಬೇಕು. ಜನಗೇನ ಅಂತ ಪ್ರಶ್ನೆ ಇಲ್ಲ, ಆ ಭಾಗದ ಜನರಿಗೆ ಕೊಡ್ಬೇಕು. ಈ ಮಳೆಗಾಲದಲ್ಲಿ ಯಾವತ್ತೂ ಆಗಿಲ್ಲ, ಈ ಸರಿ ಹೈಯೆಸ್ಟ್ ಕಂಬಗಳು ಬಿದ್ದೋಗಿದೆ. ನಾರ್ಮಲ್ ಆಗಿ ಹಳ್ಳಿಗಳಲ್ಲಿ ಆಗುತ್ತೆ, ಆದ್ರೆ ಅರ್ಧ ಗಂಟೆ 1 ಅವರ್ ಅಲ್ಲೆಲ್ಲ ಸರಿ ಆಗುತ್ತೆ. ಬಟ್ ಈ ಸಲ ಒಂದು ಕಂಬ 1-2 ಹೋದ್ರೆ ಅದೇನ್ ತೊಂದರೆ ಇಲ್ಲ, ನಾವು ಮಾಡ್ಬೋದು. ಈ ತರ 300-400 ಕಂಬ ಹೋದಾಗ ಬಹಳ ಕಷ್ಟ ಆಗತ್ತೆ ಒಂದೊಂದ್ಸರಿ. ಅದರಿಂದ ಕಂಬಗಳು ಇದಾವೆ, ಅದಕ್ಕೆ ಹಾಕ್ಲಿಕ್ಕೆ ಇದು ಮಾಡೋದು ಹೋಗೋದು ಬರೋದು ಬಹಳ ಕಷ್ಟ ಆಗುತ್ತೆ. ಅದರಿಂದ ಮಾಡ್ತಾ ಇದ್ದಾರೆ. ಒಂದೇ ಕಡೆ ಆದ್ರೆ ಪರವಾಗಿಲ್ಲ. ಈಗ ಇಡೀ ಸಿಟಿಯಲ್ಲಿ ಎಲ್ಲಾ ಕಡೆ ಮಾಡ್ಬೇಕಲ್ಲ, ಸಾಗರ ಸಿಟಿಗೆ ಬರುತ್ತೆ ಇಡೀ ಎಲ್ಲ. ಹಳೆ ಕಾಲದಲ್ಲಿ ಏನ್ ದೀಪಗಳನ್ನ ಬಳಕೆ ಮಾಡ್ತಿದ್ವಿ ಅದನ್ನೇ ಈಗ ಮಾಡ್ಬೇಕಾದಂತಹ ಒಂದ್ ಸ್ವಲ್ಪ ಪರಿಸ್ಥಿತಿ ಮತ್ತೆ ಒಗ್ಗಿಕೊಳ್ಬೇಕು ಜನ ಅಂತ. ಇಲ್ಲ, ಆತರ ಬರಲ್ಲ. ಒಂದೊಂದ್ಸರಿ ಎಮರ್ಜೆನ್ಸಿ ಈ ತರ ಬಂದಾಗ ಕರೆಂಟ್ ಕಂಬ ಎಳೆಯೋದು ಬಹಳ ಕಷ್ಟ ಅಲ್ಲ ನಾವೆಲ್ಲ ಕೆಲವು ಕಡೆ ಏರಿಯಾದಲ್ಲೆಲ್ಲ. ಹಾಗಾಗಿ ಬಿಟ್ರೆ ಆತರ ಏನು ದೀಪದ ಇದು ತರ್ಬೇಕನ್ನೋದು ವ್ಯವಸ್ಥೆ ಏನು ಇಲ್ಲ. ಬಟ್ ಈ ತರ ಮಳೆ ಆಗಿ ಈ ತರ ಗಾಳಿ ಬಂದಾಗ ಸಹಜವಾಗಿ ಸ್ವಲ್ಪ 1-4 ದಿವಸ ಆಗೇ ಆಗತ್ತೆ. ಒಂದೆರಡು ಕಂಬ ಹೋದ್ರೆ ನಾವು ಯಾವತ್ತೂ ಇದು ಮಾಡೋದಿಲ್ಲ, 1 ಗಂಟೆ ಕೊಡಿಸ್ತೀವಿ. ಹೇಳಿ ಸರ್. ಪರ್ಯಾಯ ವ್ಯವಸ್ಥೆಗಳೇನಾದ್ರೂ ಮಾಡುವಂತದ್ದು? ಈಗಂದ್ರೆ ಆ ದಟ್ಟ ಕಾಡಿನ ಮಧ್ಯೆ ಇಲ್ಲ, ಬೇರೆ ಲೈನ್ ಕೊಡ್ಲಿಕ್ಕೆ ಕೆಲವು ಕಡೆ ಎಲ್ಲ ಈ ಕಡೆ ಲೈನ್ ಕೊಟ್ಟಿದ್ವಿ, ಅಲ್ಲಿ ಬೇರೆ ಲೈನ್ ಕೊಡಕ್ ಬರಲ್ಲ. ಹಾಗಾಗಿ ಅಲ್ಲಿ ರೆಡಿ ಮಾಡ್ತಾ ಇದೀವಿ. ಈಗ MD ಅವರೆಲ್ಲ ಬಂದಿದ್ದಾರೆ, ಮೀಟಿಂಗ್ ನಡೀತಾ ಇದೆ, ಮಾಡ್ತಾ ಇದ್ದಾರೆ. ಓಕೆ, ಆದಷ್ಟು ಬೇಗ ಕರೆಂಟ್ ಬರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಬೇಳೂರು ಗೋಪಾಲಕೃಷ್ಣ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಮಹಾರಾಷ್ಟ್ರ ಬೆಳಗಾವಿ ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಘಟಪ್ರಭಾ ನದಿ ನೀರು ಅಪಾರ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಘಟಪ್ರಭಾ ನದಿಯಿಂದ 17,000 ಕ್ಯೂಸೆಕ್ ನೀರನ್ನ ಹೊರಕ್ಕೆ ಬಿಡಲಾಗಿದೆ. ಮಹಾರಾಷ್ಟ್ರದಲ್ಲಿ ಮಳೆಯಾದ್ರೆ ಕರುನಾಡಿನಲ್ಲಿ, ಅದರಲ್ಲೂ ಕೂಡ ಬೆಳಗಾವಿಯಲ್ಲಿ ಅದರ ಪರಿಣಾಮವನ್ನು ನಾವು ನೋಡ್ತೀವಿ. ಬೆಳಗಾವಿ ಭಾಗದಲ್ಲಿ ಭಾರಿ ಮಳೆ ಆಗಿದೆ. ಅಲ್ಲೂ ಕೂಡ ಘಟಪ್ರಭಾ ನದಿ ನೀರು ಅಪಾರ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಘಟಪ್ರಭಾ ನದಿಯಿಂದ 15,000 ಕ್ಯೂಸೆಕ್ ನೀರನ್ನ ಈಗ ಹೊರಕ್ಕೆ ಬಿಡಲಾಗ್ತಿದೆ. ಧವಳೇಶ್ವರ ಘಟಪ್ರಭಾ ನದಿ ಸೇತುವೆ ಮುಳುಗಡೆಯ ಹಂತಕ್ಕೆ ಬಂದಿದೆ. ಅಕ್ಕಪಕ್ಕದ ಜಮೀನುಗಳಿಗೂ ನೀರು ನುಗ್ಗುವ ಭೀತಿ ಎದುರಾಗಿದೆ. ಈಗಾಗಲೇ ರೈತರಿಗೆ ಈಗ ಆತಂಕ, ಒಂದಷ್ಟು ಭಯ ಕೂಡ ಇದೆ, ಭೀತಿ ಇದೆ, ಬೆಳೆ ನಾಶ ಆಗುತ್ತೇನೋ ಅಂತ ಹೇಳಿ. ಮಳೆ ಬರಬೇಕು ಅನ್ನೋದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಬೆಳೆದ ಬೆಳೆ ನಾಶ ಆಗುತ್ತೆ ಅನ್ನುವಂತಹ ಆತಂಕ ಅವರಲ್ಲಿ ಕಾಣಿಸ್ತಾ ಇದೆ. ಘಟಪ್ರಭಾ ನೀರು ಅಪಾರ ಪ್ರಮಾಣದಲ್ಲಿ ಏರಿಕೆಯಾಗಿರೋದನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸದ್ಯಕ್ಕೆ 15,000 ಕ್ಯೂಸೆಕ್ ನೀರನ್ನ ಹೊರಕ್ಕೆ ಬಿಡಲಾಗ್ತಾ ಇದೆ. ಜೊತೆಗೆ ಜಮೀನುಗಳಿಗೂ ಕೂಡ ಈ ನೀರು ನುಗ್ಗುವಂತಹ ಭೀತಿ ಎದುರಾಗಿದೆ. ಅದೇ ಕಾರಣಕ್ಕಾಗಿ ರೈತರಲ್ಲಿ ಆತಂಕ ಹೆಚ್ಚಾಗಿರೋದು. ತಾವು ಕಷ್ಟಪಟ್ಟು ಬೆಳೆದಂತಹ ಬೆಳೆ ನಾಶ ಆಗುತ್ತೇನೋ ಹೋಗುತ್ತೇನೋ ಅನ್ನುವಂತಹ ಆತಂಕ. ಮಹಾರಾಷ್ಟ್ರದಲ್ಲಿ ಬೆಳಗಾವಿಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ನಿನ್ನೆ ಕೂಡ ನಾವು ತೋರಿಸಿದ್ವಿ ಎಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇದೆ ಅನ್ನುವಂಥದ್ದು. ಆಲ್ಮೋಸ್ಟ್ ಅಲ್ಲಿ ಪಂಚ ನದಿಗಳು ಕೂಡ ಈಗ ಉಕ್ಕಿ ಹರಿತಾ ಇದೆ. ಅಷ್ಟು ಮಾತ್ರ ಅಲ್ಲ, ಅನೇಕ ಸೇತುವೆಗಳು, ದೇವಸ್ಥಾನಗಳು ಮುಳುಗಡೆಯಾಗಿದೆ. ಜಲ ದಿಗ್ಬಂಧನವನ್ನೇ ಹಾಕುವ ರೀತಿಯೆಲ್ಲ ಆಗಿದೆ. ವರುಣನ ಆರ್ಭಟ ಅಲ್ಲಿ ಜಾಸ್ತಿ ಆಗಿದೆ. ಇದರಿಂದಾಗಿ ನೀವು ಘಟಪ್ರಭಾ ನದಿಯ ಧವಳೇಶ್ವರದಲ್ಲದ್ದು ಒಂದು ತೋರಿಸ್ತಾ ಇದ್ವಿ ನೋಡಿ, ಅಲ್ಲಿನ ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತಾ ಇದ್ವಿ. ಮತ್ತೊಂದು ಕಡೆ ಈಗಾಗಲೇ ಧವಳೇಶ್ವರ ಘಟಪ್ರಭಾ ನದಿ ಸೇತುವೆ ಮುಳುಗಡೆಯ ಹಂತಕ್ಕೆ ಬಂದಿರೋದ್ರಿಂದ ಅಕ್ಕಪಕ್ಕದ ಜಮೀನುಗಳಿಗೂ ನೀರು ನುಗ್ಗುವ ಭೀತಿ ಎದುರಾಗಿದೆ.
ಜೋರಾಗಿದೆ ಮಹಾಮಳೆಯ ಆರ್ಭಟ. ಕೋಯಿಕೋಡ್ನ ಕ್ಲಾಕ್ ಟವರ್ ಕುಸಿತವಾಗಿದೆ. ರೈಲ್ವೆ ನಿಲ್ದಾಣದ ಕ್ಲಾಕ್ ಟವರ್ ಕುಸಿತ ಆಗಿದೆ. ಕೇರಳದಲ್ಲಿ ಒಂದು ಸ್ವಲ್ಪ ಈಗ ಮಳೆ ಬಂದರೂ ಕೂಡ ಅಲ್ಲಿನ ಆ ಭಾಗದ ಜನರಿಗೆ ಆತಂಕ. ಏನಾಗುತ್ತೋ ಏನೋ, ಯಾವ ರೀತಿಯಾದಂತಹ ಪರಿಸ್ಥಿತಿ ನಾವು ಎದುರಿಸಬೇಕೋ ಏನೋ ಅನ್ನುವಂತಹ ಭಯ, ಆತಂಕದಲ್ಲೇ ಈಗ ಅವರು ಜೀವನ ಕಳಿಬೇಕು. ಈಗ ರೈಲ್ವೆ ನಿಲ್ದಾಣದ ಕ್ಲಾಕ್ ಟವರ್ ಕುಸಿತ ಆಗಿದೆ. ಶತಮಾನದ ಇತಿಹಾಸ ಇದೆ ಈ ಕ್ಲಾಕ್ ಟವರ್ಗೆ. ಕ್ಲಾಕ್ ಟವರ್ ಕುಸಿದು ಪ್ಲಾಟ್ಫಾರ್ಮ್ಗೆ ಹಾನಿಯಾಗಿದ್ದು, ಅದೃಷ್ಟವಶಾತ್ ಭಾರಿ ಅನಾಹುತ ತಪ್ಪಿದೆ. ಪ್ಲಾಟ್ಫಾರ್ಮ್ನಲ್ಲಿ ಯಾರೂ ಇಲ್ಲದ ವೇಳೆ ಇಲ್ಲಿ ಕುಸಿತ ಆಗಿದೆ. ಪರಿಣಾಮವಾಗಿ ಭಾರಿ ಅನಾಹುತ ತಪ್ಪಿರೋದು. ಇದು ಕೋಯಿಕೋಡ್ನ ಕ್ಲಾಕ್ ಟವರ್ನ ದೃಶ್ಯ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಅದು ಕುಸಿದಿದೆ. ರೈಲ್ವೆ ನಿಲ್ದಾಣದ ಕ್ಲಾಕ್ ಟವರ್ ಶತಮಾನಗಳ ಇತಿಹಾಸ ಹೊಂದಿದೆ ಈ ಒಂದು ಕ್ಲಾಕ್ ಟವರ್. ಆದರೆ ಈಗ ಅದುವೇ ಕುಸಿತ ಆಗಿರೋದು. ದೃಶ್ಯಗಳಲ್ಲೂ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಪ್ಲಾಟ್ಫಾರ್ಮ್ ಅಲ್ಲಿ ಯಾರೂ ಇರಲಿಲ್ಲ ಅನ್ನೋದೇ ಒಂದು ದೊಡ್ಡ ಅದೃಷ್ಟ ಅಂತ ಹೇಳಬೇಕು. ಆ ಸಂದರ್ಭದಲ್ಲಿ ಈ ಒಂದು ಕ್ಲಾಕ್ ಟವರ್ ಕುಸಿದು ಬಿದ್ದಿದೆ. ಕ್ಲಾಕ್ ಟವರ್ಗೆ ಸಾಕಷ್ಟು ವರ್ಷಗಳ ಇತಿಹಾಸ ಇದೆ, ಶತಮಾನಗಳ ಇತಿಹಾಸ ಇದೆ. ಪ್ಲಾಟ್ಫಾರ್ಮ್ಗೂ ಕೂಡ ಹಾನಿಯಾಗಿದೆ. ರೈಲ್ವೆ ನಿಲ್ದಾಣದ ಕ್ಲಾಕ್ ಟವರ್ ಇದು. കോഴിക്കോട് റെയിൽവേ സ്റ്റേഷനിലെ 2ാം പ്ലാറ്റ്ഫോം തകർന്നു വീണു.